ಸೊ ನಮಸ್ಕಾರ ಎಲ್ರಿಗೆ. ಇವತ್ತು ವಿಡಿಯೋ ಮಾಡೋ ರೀಸನ್ ಇಷ್ಟೇ. ಇವತ್ತು ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡಾತಿದ್ನಿ. ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡುವಾಗ ನಂಗೊಂದು ಪೇಪರ್ ಬಂತು. ಸೊ ನಾನು ಆ ಪೇಪರ್ನ ಓಪನ್ ಮಾಡೋದು ನೋಡಿದೆ. ಏನಪ್ಪ ಅಂತಂದ್ರೆ ಫುಲ್ ಲೈಕ್ ಎಲ್ಲ ಡೆಕೋರೇಟ್ ಇತ್ತು ಪೇಪರ್. ಫುಲ್ ಫುಲ್ ಪೇಪರ್ ಲೈಕ್ ಬಾರ್ಡ್ರ್ ಎಲ್ಲ ಹಾಕೋದು. ನಾವು ಹೇಳ್ತೀವಲ್ಲ ಸ್ಟೂಡೆಂಟ್ಸ್ ಸ್ಕಿಮ್ಯಾಟಿಕ್ ಮಾಡಿರಿ, ಸೊ ಕ್ಲಾಸಿಫಿಕೇಶನ್ಸ್ ಟೈಪ್ಸ್ ಇದ್ರೆಲ್ಲ ಹಿಂಗೆ ಡಿಫ್ರೆಂಟ್ ಬಿಟ್ಸ್ ಬರೀರಿ. ಸೊ ವ್ಯಾಲ್ಯೂಯೇಷನ್ ಮಾಡೋರಿಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ನೀವು ಏನು ಬರಿಬೇಕಂತಿದ್ರಿ, ನಿಮ್ಗೆ ಎಷ್ಟು ಆನ್ಸರ್ ಗೊತ್ತದ, ಸೊ ಟೈಪ್ಸ್ ಕೇಳಿದ್ರೆ ಕ್ಲಾಸಿಫಿಕೇಶನ್ಸ್ ಕೇಳಿದ್ರೆ ಅಂತ ಹೇಳಿರ್ತೀವಿ. ಸೊ ಒಂದು ಸ್ಟೂಡೆಂಟ್ ಪೇಪರ್ ಇವತ್ತು ನಾನು ವ್ಯಾಲ್ಯೂಯೇಟ್ ಮಾಡುವಾಗ ನೋಡಿದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಇನ್ವಿಟೇಷನ್ ಕಾರ್ಡ್, ಗ್ರೀಟಿಂಗ್ ಕಾರ್ಡ್ ಮಾಡುವಾಗೆಲ್ಲ ಹಿಂಗೆ ಜಿಗ್ ಜಾಗ್ ಥರ ಬಾರ್ಡ್ರ್ ಅವೆಲ್ಲ ಹಾಕಿರ್ತೀವಲ್ಲ, ಸೊ ಅದೆಲ್ಲನೂ ಹಾಕಿದ್ದ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ಸಬ್ಜೆಕ್ಟ್ ಇರೋದು ಸೋಷಿಯಾಲಜಿ, ಅವ್ನು ಬರೆದಿರೋದು ಅನಾಟೊಮಿ ಬೋನ್ಸ್ ಕ್ಲಾಸಿಫಿಕೇಶನ್ಸ್ ಬರ್ದಾನ ಸೋಷಿಯಾಲಜಿ ಪೇಪರ್ ಒಳಗಡೆ. ಸೋಷಿಯಾಲಜಿ ಪೇಪರ್ ಒಳಗಡೆ ಬೋನ್ಸ್ ಕ್ಲಾಸಿಫಿಕೇಶನ್ಸ್ ಕಂಪ್ಲೀಟ್ ಒಂದು 4 ಪೇಜ್ ಬರ್ದಾನ. ಆಮೇಲೆ ರಿಮೈನಿಂಗ್ ಪೇಜಸ್ 50 ಪೇಜ್ ಒಳಗಡೆ ರಿಮೈನಿಂಗ್ ಒಳಗೆ ಏನು ಬರ್ದಾನಪ್ಪ ಅಂತಂದ್ರೆ, ನೀರಲ್ಲಿ ಸಣ್ಣ ಅಳೆವೊಂದು ಮೂಡಿದೆ ಸಾಂಗ್, ಪ್ಲಸ್ ತಾಯಿ ನಿನ್ನೆ ಎದೆಯಲ್ಲಿ ಸಮಥಿಂಗ್ ಸಾಂಗ್ ಅದ, ಆಮೇಲೆ ಜನಗಣಮನ ಅದ. ಹಿಂಗೆ ಸುಮಾರು ಒಂದು 4 to 5 ಸಾಂಗ್ಸ್ ಬರ್ದಾನವ ಅದ್ರೊಳಗಡೆ. ಸೊ ಬರೆದು ಅದಕ್ಕೆಲ್ಲ ನೀಟಾಗಿ ಬಾರ್ಡರ್, ಅಂಡರ್ಲೈನ್, ಎವ್ರಿಥಿಂಗ್ ಈಸ್ ಡೆಕೋರೇಟೆಡ್. ಸೊ ಈ ಥರ ಸ್ಟೂಡೆಂಟ್ಸ್ ಮಾಡಿದ್ರೆ ಹೆಂಗಂತೆ ನಾನು. ಸೊ ಕಲ್ತಿರ್ತಾರೆ ಅದಕ್ಕೆ ಪೇಪರ್. ಈ ಫಾರ್ ಸ್ಟಡಿನೇ ಮಾಡಿಲ್ಲ ಅಂತಂದ್ರೆ ಅಪ್ಲೈ ಮಾಡೋದರೇ ಅದಕ್ಕೆ, ಎಕ್ಸಾಮ್ ಅಪ್ಲೈಯರೇ ಅದಕ್ಕೆ ಮಾಡೋದು, ಅಪಿಯರೇ ಅದಕ್ಕೆ ಮಾಡೋದು. ಸೊ ಅಷ್ಟು ನಿಮ್ಮ ಪೇರೆಂಟ್ಸ್ ದುಡಿದು ಅಮೌಂಟ್ ತೊಗೊಂಡು ಬಂದು ಎಕ್ಸಾಮ್ ಫೀಸ್ ತುಂಬ್ರಿ ಅಂತೇಳಿ ನಿಮಗೆ ಕೊಟ್ಟು 3,000-4,000 ಎಕ್ಸಾಮ್ ಫೀಸ್ ನೀವು ತುಂಬಿ, ಸೊ ನಿಮ್ಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಸಾಂಗ್ ಬರ್ಲಿಕ್ಕೆ ಅಲ್ಲಿ ಎಕ್ಸಾಮ್ ಹಾಲಿಗೆ ಬರ್ಬೇಕಂತ ಏನಿಲ್ಲ, ನಿಮ್ಮ ಮನೆ ಒಳಗೆ ಒಂದು ಸ್ಕೆಚ್, ಒಂದು ನೋಟ್ಬುಕ್, ಒಂದು ಪೆನ್ ಏನಾರು ತೊಗೊಂಡು ಬರ್ಕೊಂಡು ಕೂಡ್ರಿ. ಸೊ ಎಕ್ಸಾಮ್ ಹಾಲಿಗೆ ಬಂದು ನಿಮಗೆ ಬೇಕು ಒಬ್ರು ಅಬ್ಸರ್ವರ್, ಒಬ್ರು ಇನ್ವಿಜಿಲೇಟರ್, ಒಬ್ರು ಡೆಪೋಟಿ, ಒಬ್ರು ಸ್ಕ್ವಾಡ್, ಎಲ್ಲರೂ ಎಷ್ಟು ಜನ ಬೇಕು, ಸ್ಕ್ಯಾನರ್ಸ್ ಬೇಕು, ಸ್ಕ್ಯಾನ್ ಮಾಡೋರು ಬೇಕು, ವ್ಯಾಲ್ಯೂಯೇಟರ್ಸ್ ಬೇಕು, ನೀವು ಅದಕ್ಕೆ ಅಮೌಂಟ್ ಸ್ಪೆಂಡ್ ಮಾಡಬೇಕು. ಸೊ ಇದೆಲ್ಲ ನೆಸೆಸಿಟಿ ಇರಲ್ಲ. ಸೊ ನಾ ಈಗಿನ ಜನ್ರೇಷನ್ದವ್ರಿಗೆ ಹೇಳತ್ತೀನಿ ಇಷ್ಟಕ್ಕೆ. ಸೊ ನೀವು ನಿಮಗೆ ಮೋಸ ಮಾಡ್ಕೊಳ್ಕಿಂತ ಜಾಸ್ತಿ ನಿಮ್ಮ ಪೇರೆಂಟ್ಸಿಗೆ ಮೋಸ ಮಾಡಾತೀರಿ. ಸೊ ಡೋಂಟ್ ಡೂ ದಿಸ್. ಪ್ಲೀಸ್ ಸ್ಟಡಿ ಇಟ್ ವೆಲ್, ನೀಟಾಗಿ ಎಕ್ಸಾಮ್ ಬರೀರಿ. ಸೊ ನಿಮ್ಮ ಜೀವನ ಅದ ಅದ್ರೊಳಗಡೆ. ಇಫ್ ನಿಮ್ಗೆ ಇಷ್ಟನೇ ಇಲ್ಲ ಅಂದ್ರೆ ಎಕ್ಸಾಮ್ ಅಪಿಯರ್ ಮಾಡಕ್ಕೆ ಹೋಗ್ಬೇಡ್ರಿ, ಎಕ್ಸಾಮ್ ಬರಿಬೇಡ್ರಿ. ಡೈರೆಕ್ಟ್ ನಿಮ್ಮ ಮನೆಯೊಳಗೆ ಹೇಳ್ರಿ, ನಮ್ಗೆ ಇಷ್ಟ ಇಲ್ಲ, ನಾವು ಎಕ್ಸಾಮ್ ಬರೆಯಂಗಿಲ್ಲ. ಸೊ ಅಟ್ಲೀಸ್ಟ್ ಅದು ಅಮೌಂಟ್ರೇ ಉಳಿತದೆ, ಬೇರೆ ಎಲ್ಲರೂ ಯೂಸರ್ ಆಗ್ತದೆ. ಸೊ ಪೇರೆಂಟ್ಸ್ ಅಷ್ಟು ಕಷ್ಟಪಟ್ಟು ಅಮೌಂಟ್ ಕೂಡಿಸಿ ನಿಮಗೆ ಕೊಟ್ಟು, ನೀವು ಅದೇ ಅಮೌಂಟ್ ಒಯ್ದು ಎಲ್ಲರೇ ಸಾಂಗ್ ಬರ್ಲಿಕ್ಕೆ ನೋ ಯೂಸ್. RGHS ಯೂನಿವರ್ಸಿಟಿ ಎಕ್ಸಾಮ್ದಾಗ ಸಾಂಗ್ ಬರೆಯೋದೇನು ಬೇಕಾಗಿಲ್ಲ. ಸೊ ಒಂದು 10-20 ರೂಪಾಯಿ ಕೊಟ್ರೆ ನಿಮ್ಗೆ ಚಲೋ ನೋಟ್ಬುಕ್ ಸಿಗ್ತದೆ. ನೋಟ್ಬುಕ್ ಒಳಗೆ ಸಾಂಗ್ ಬರ್ಕೋತಾ ನಿಮ್ಮ ಮನ್ಯಾಗ ಆರಾಮ ನೀವು ಕೊಡ್ಬೋದು ಅಂತ ನನ್ನ ಒಪಿನಿಯನ್. ಸೊ ಪ್ಲೀಸ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಹೇಳತ್ತೀನಿ, ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಎಲ್ಲರಿಗೂ. ಸಾಂಗ್ ಅಂಥದ್ದೆಲ್ಲ ಏನು ಬರಿಬೇಡ್ರಿ. ರಿಲೇಟೆಡ್ ಸಬ್ಜೆಕ್ಟ್, ಬೇರೆ ಸಬ್ಜೆಕ್ಟ್ ತೊಗೊಂಬಂದು ಈ ಸಬ್ಜೆಕ್ಟ್ನ ಬರಿಬೇಡ್ರಿ. ಯಾವ ಸಬ್ಜೆಕ್ಟ್ದು ಎಕ್ಸಾಮ್ ಬರೆಯತ್ತೀರಿ ಆ ಸಬ್ಜೆಕ್ಟ್ ಬರೀರಿ. ಸೊ ಇಫ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ರಿಲೇಟೆಡ್ ಆದರೂ ಬರೆದು ಬರ್ರಿ, ಹಾಫ್ ಮಾರ್ಕ್ಸ್ ಆದರೂ ಸಿಗ್ತೈತಿ. ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಗೊತ್ತದಂತ ಹೇಳಿ. ಸೊ ಯಾವ್ದಾರೇ ಸಬ್ಜೆಕ್ಟ್ ತೊಗೊಂಬಂದು ಯಾವ್ದಾರೇ ಬರೆಯಷ್ಟು ಕನಿಷ್ಠ ಅಂತರೂ ಯಾವ ಟೀಚರ್ಸು ಕಲಿಸಿರಲ್ಲ. ಸೊ ನೀವು ಅಷ್ಟು ಕಾಲೇಜ್ಗೆ ಹೋಗಿಲ್ಲ ಅಂತಂದ್ರೆ ಸೊ ಪ್ಲೀಸ್ ಎಕ್ಸಾಮ್ ಅಟೆಂಡ್ ಮಾಡಕ್ಕೆ ಹೋಗ್ಬೇಡಿ, ಅಪಿಯರು ಮಾಡಬೇಡ್ರಿ, ಫಾರ್ಮು ತುಂಬಬೇಡ್ರಿ, ಏನೂ ಮಾಡಬೇಡ್ರಿ. ಅಷ್ಟು ಲೆಂತಿ ಪ್ರೊಸೆಸ್ಸು ಬೇಕಾಗಿಲ್ಲ ಅಂತ ನಾನು ಅನಿಸಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರ ವೈಶು ಆನಂದ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.